ಯಾರು ಕೂಡ ಗಂಡಸರೇ ಇಲ್ಲ. ಮೋದಿ ಅವ್ರ ಹತ್ರ ಕೈ ಕಟ್ಕೊಂಡು ನಿಲ್ತಾರೆ. ರಾಜ್ಯ ಸರ್ಕಾರಕ್ಕೆ ಯಾವುದೇ ರೀತಿ ಅನುದಾನ ತರ್ತಾ ಇಲ್ಲ ಅನ್ನೋ ಒಂದು ಮಾತು ಹೇಳ್ತಾರೆ. ಇಬ್ರಾಹಿಮಿಗೆ ಏನೋ ಈಗ ಹೊಸದಾಗಿ ಇದು ಜ್ಞಾನೋದಯ ಆಗಿತ್ತು ನಂಗೆ ಗುರ್ತಿಲ್ಲ. ಒಂದ್ಸಲ ಅವ್ರು ಸಿದ್ದರಾಮಯ್ಯ ಬೈತಾರ, ಕಾಂಗ್ರೆಸ್ ಪಾರ್ಟಿಗೆ ಬೈತಾರ, JDSಗೆ ಬೈತಾರ. ಹೀಗಾಗಿ ಅವ್ರು ಬಹುಶಃ ಎಲ್ಲಿ ಏನು ಮೊದಲು ನೀವೆಲ್ಲದಿರಿ, ನಿಮ್ಮ ಸ್ಥಾನ ಏನು ಅನ್ನೋದು ಅವ್ರು ಹೇಳಿ. ಇಬ್ರಾಹಿಂ ಅವರು ಅಲ್ಲ, ನಾನು ಹಿಂದಿನೂ ಹಲವಾರು ಬಾರಿ ಹೇಳಿದ್ದೇನೆ, ಎಲ್ಲರೂ ನಾವು ಮುಖ್ಯಮಂತ್ರಿ ಕೂಡ ಬೆಂಬಲ ಇದ್ದೇವೆ, ಅವ್ರ ಜೊತೆ ಇದ್ದೇವೆ ಅಂತ ಹೇಳ್ತಾ ಇದ್ದರು. ಅದು ನಾಟಕೀಯ. ಎಲ್ಲರ ಮನಸ್ಸಾಗ ಒಂದು 8-10 ಮಂದಿ ಲೀಡರ್ಸ್ ಮನಸ್ಸಾಗ ನಾನು ಯಾಕೆ ಮುಖ್ಯಮಂತ್ರಿ ಆಗಬಾರ್ದು ಅಂತ ಆಸೆ ಹುಟ್ಟುಬಿಟ್ಟಿದೆ ಈಗಾಗಲೇ. ಮತ್ತು ಬಹುಶಃ ಇಂಟರ್ನಲಿ ಅವ್ರು ಅನಿಸ್ಬಿಟ್ಟಿದೆ. ಗವರ್ನರ್ ಏನೊಂದು ಈಗ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ಪ್ರಾಸಿಕ್ಯೂಷನ್ಗೆ, ಮತ್ತು ಹೈಕೋರ್ಟ್ನಲ್ಲಿ ಬಹುಶಃ ಅದು CM ಅವರ ವಿರುದ್ಧ ಆಗ್ಬೋದು ಅನ್ನೋಂಥದ್ದು ತರ್ಕ ಅಲ್ಲಿ ಸ್ಟಾರ್ಟ್ ಆಗಿದೆ ಕಾಂಗ್ರೆಸ್ನಲ್ಲಿ. ಅದಕ್ಕಾಗಿ ಒಂದ್ಸಲ ಅವರು ಹೈಕೋರ್ಟ್ನವರು ಅದನ್ನ ಅಫೆಲ್ಡ್ ಮಾಡಿದರೆ, ಗವರ್ನರ್ಸನ್ನ ಏನು ಆರ್ಡರ್ ಮಾಡಿದ್ದಾರೆ ಅಫೆಲ್ಡ್ ಮಾಡಿದರೆ ಆಟೋಮೆಟಿಕ್ಕು ಕಾಂಗ್ರೆಸ್ ಹೈಕಮಾಂಡ್ ಅವ್ರ ರಾಜೀನಾಮೆ ಕೇಳ್ತದೆ. ಅವ್ರ ಮುಖ್ಯಮಂತ್ರಿ ಪದವಿಯಿಂದ ಇಳಿದ ಮೇಲೆ ಮುಂದೆ ಯಾರು ಮುಖ್ಯಮಂತ್ರಿ ಆಗ್ಬೇಕನ್ನೋದು ಈಗಲೇ ಅದಕ್ಕೆ ಅಡಿಪಾಯ ಹಾಕುವಂಥ ಕೆಲಸ ಒಂದು 8 ಜನ ಲೀಡರ್ಸು ಚಾಲು ಮಾಡಿದ್ದಾರೆ. ಹೀಗಾಗಿ ಆ ಇಂಟರ್ನಲ್ ಗೊಂದಲ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಇದು ಮೊದಲಿಂದು ಸಿದ್ದರಾಮಯ್ಯನವರು ಯಾವಾಗ ಮುಖ್ಯಮಂತ್ರಿ ಪ್ರಮಾಣ ವಚನ ತಗೊಂಡ್ರು, ಅವತ್ತು DCM ಆಗಿ ಯಾರು DK ಶಿವಕುಮಾರ್ ತಗೊಂಡ್ರು, ಅವತ್ತಿನಿಂದ ಸ್ಟಾರ್ಟ್ ಆಗಿದೆ ಇದು. ಮತ್ತು ಅವಾಗ ಚಾಲು ಆಯಿತು ಇನ್ನೂ 3 ಜನ DCM ಮಾಡಬೇಕು ಅಂತ ಹೇಳಿ. ಅಂದ್ರೆ DK ಶಿವಕುಮಾರ್ ಸೈಡ್ಲೈನ್ ಮಾಡಲಿಕ್ಕೆ ಮತ್ತು ಮುಖ್ಯಮಂತ್ರಿ ಸೈಡ್ಲೈನ್ ಮಾಡಲಿಕ್ಕೆ ಆಗಾಗ DK ಶಿವಕುಮಾರ್ ಹೈಕಮಾಂಡ್ ಭೇಟಿಯಾಗೋದು, ಉಳಿದ ಕಡೆ ಭೇಟಿಯಾಗೋದು, ಇಂಟರ್ನಲ್ಲಿ ಶಾಸಕರಲ್ಲಿ ಒಂದಿಷ್ಟು ಗುಂಪುಗಳು ಸಭೆ ಮಾಡೋದು, ಇವೆಲ್ಲ ಚಾಲು ಆಗಿದಾವ. ಹೀಗಾಗಿ ಬಹಳ ಆಂತರಿಕವಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಗೊಂದಲ ಇವತ್ತು ಕಾಂಗ್ರೆಸ್ ಪಾರ್ಟಿಯಲ್ಲಿ, ಕಾಂಗ್ರೆಸ್ ಸರ್ಕಾರದಲ್ಲಿದೆ. ಇದೇ ಇನ್ ಫೈಟಿಂಗು ಬಹುಶಃ ಯಾವ ಪರಿಣಾಮ ಆಗ್ತದೆ ಹೇಳಲಿಕ್ಕೆ ಬರೋದಿಲ್ಲ. ಅದು ದುಷ್ಪರಿಣಾಮ ಆಗ್ಬೋದು, ಅದು ಎಕ್ಸ್ಪ್ಲೈಟು ಆಗ್ಬೋದು. ಯಾವ ಸಂದರ್ಭದಲ್ಲಿ ಸ್ಫೋಟ ಆಗ್ತದೆ ಹೇಳಲಿಕ್ಕೆ ಬರೋದಿಲ್ಲ. ಒಂದ್ ಕಡೆ ಸಿಟಿ ರವಿ ಹೇಳಿದ್ದಾರೆ ದೀಪಾವಳಿ ಅಷ್ಟರಲ್ಲಿ ಸರ್ಕಾರ ಪತನವಾಗುತ್ತೆ ಅಂತ ಹೇಳಿದ್ದಾರೆ. ಅದು ಅವ್ರ ಹೇಳಿಕೆ. ಕೇಂದ್ರ ಸರ್ಕಾರಕ್ಕೆ ನೋಟಿಸ್ ಕೊಟ್ಟಿಲ್ಲ ಅವರು. ಈ ಪರಿಸರ ಮತ್ತೊಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಅದ್ರ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಳ್ತಾರೆ. ನೋಟಿಸ್ ಅಲ್ಲ ಅದು, ಇಟ್ ಇಸ್ ನಾಟ್ ಎ ನೋಟಿಸ್ ಬಿಟ್ಟಿದೆ. ಹೀಗಾಗಿ ಆ ಮಾಹಿತಿಗಳನ್ನು ತೆಗೆದುಕೊಂಡು ಆ ಇಲಾಖೆಗೆ ಸಂಬಂಧಪಟ್ಟಂತ ಮಾಹಿತಿ ಕೊಡ್ರಿ ಅಂತ ಕೇಳಿದ್ದಾರೆ ಅಷ್ಟೇ. ನೋಟಿಸ್ ಅಲ್ಲ ಅದು. ಒಂದ್ ಕಡೆ CM ಇಬ್ರಾಹಿಂ ಅವರು ಹೇಳ್ತಾರೆ ರಾಜ್ಯದಲ್ಲಿ 29 MP ಗಳಿದ್ದಾರೆ, ಯಾರು ಕೂಡ 28 ರಾಜ್ಯಸಭೆ ಹಿಡ್ಕೊಂಡು ಯಾರು ಕೂಡ ಗಂಡಸರೇ ಇಲ್ಲ. ಮೋದಿ ಅವ್ರ ಹತ್ರ ಕೈ ಕಟ್ಕೊಂಡು ನಿಲ್ತಾರೆ. ರಾಜ್ಯ ಸರ್ಕಾರಕ್ಕೆ ಯಾವುದೇ ರೀತಿ ಅನುದಾನ ತರ್ತಾ ಇಲ್ಲ ಅನ್ನೋ ಒಂದು ಮಾತು ಹೇಳ್ತಾರೆ. ಇಬ್ರಾಹಿಮಿಗೆ ಏನೋ ಈಗ ಹೊಸದಾಗಿ ಇದು ಜ್ಞಾನೋದಯ ಆಗಿತ್ತು ನಂಗೆ ಗುರ್ತಿಲ್ಲ. ಒಂದ್ಸಲ ಅವ್ರು ಸಿದ್ದರಾಮಯ್ಯ ಬೈತಾರ, ಕಾಂಗ್ರೆಸ್ ಪಾರ್ಟಿಗೆ ಬೈತಾರ, JDSಗೆ ಬೈತಾರ. ಹೀಗಾಗಿ ಅವ್ರು ಬಹುಶಃ ಎಲ್ಲಿ ಏನು ಮೊದಲು ನೀವೆಲ್ಲದಿರಿ, ನಿಮ್ಮ ಸ್ಥಾನ ಏನು ಅನ್ನೋದು ಅವ್ರು ಹೇಳಿ ಇಬ್ರಾಹಿಂ ಅವರು. ಆಮೇಲೆ ಕೇಂದ್ರ ಸರ್ಕಾರ ಬಗ್ಗೆ ಮಾತಾಡೋದಿರಲಿ. ಅದಕ್ಕಾಗಿ ಇವತ್ತು ಯಾರ್ಯಾರು ಲೋಕಸಭಾದಲ್ಲಿ ಏನೇನೋ ವಿಷಯಗಳ ಪ್ರಸ್ತಾಪ ಮಾಡಬೇಕು, ಪ್ರಸ್ತಾಪವನ್ನು ನಮ್ಮ ಲೋಕಸಭಾ ಸದಸ್ಯರು ಮಾಡ್ತಾ ಇದ್ದಾರೆ. ರಾಜ್ಯದ ಹಿತಾಸಕ್ತಿ ಸಲುವಾಗಿ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಮಹದಾಯಿ ವಿಚಾರ ಸುಪ್ರೀಂ ಕೋರ್ಟ್ಗೆ ಒಂದು ರಾಜ್ಯ ಸರ್ಕಾರದ ಅಂದ್ರೆ ಎಲ್ಲರೂ ಕೂಡ ಹೋಗ್ತಾರಂತ, ಅದಕ್ಕೆ ಸಂಬಂಧಪಟ್ಟಂಗೆ ಅದನ್ನ ಏನು ಹೇಳೋದು, ಅದ್ರ ಬಗ್ಗೆ ಬಹಳ ಹೆಚ್ಚಿಗೆ ಇವ್ರು ಟೀಕಾ ಮಾಡೋ ಬದಲಿ ಏನೋ ಒಂದು ಸಾಂಘಿಕವಾದಂಥ ಪ್ರಯತ್ನ ಆಗಬೇಕು. ರಾಜಕೀಯೇತರವಾಗಿ ರಾಜಕಾರಣವನ್ನು ಬಿಟ್ಟು ಇವತ್ತು ಅದಕ್ಕೊಂದು ಸೊಲ್ಯೂಷನ್ ಹುಡುಕುವ ದಿಕ್ಕಿನಲ್ಲಿ ನಾವೆಲ್ಲ ಪ್ರಯತ್ನ ಮಾಡಬೇಕು. ಬೆಳಗಿನ ಸಾಯಂಕಾಲ ಅವ್ರನ್ನ ನಾವು ಬೇಯೋದು, ನಮ್ಮನ್ನು ಅವ್ರು ಬೇಯೋದು, ಇದ್ರಾಗ ಮಹದಾಯಿ ಒಂದು ಹಂತಕ್ಕೆ ಬರುವುದೇ ಇಲ್ಲ. ಅದಕ್ಕೆ ಎಲ್ಲರೂ ಕೂಡಿ ಒಂದು ಸಾಂಘಿಕ ಪ್ರಯತ್ನ ಮಾಡಿ ಇವತ್ತು ಯಾವ್ಯಾವ ಸರ್ಕಾರದಿಂದ ಏನು ಆಗಬೇಕು ಅನ್ನುವಂಥದ್ದು ಚಿಂತನೆ ಮಾಡೋಣ. ಮಹದಾಯಿನ ಆದಷ್ಟು ಅಲ್ಲಿಯ ನೀರು ತೊಗೊಂಬಂದು ಇದರಿಂದ ಗೋವಾದಿಂದ ನಮ್ಮ ಮಲಪ್ರಭಾಗ ನೀರು ಹರಿಸುವಂಥ ಕೆಲಸ ಎಲ್ಲರೂ ಕೂಡಿ ಮಾಡೋಣ ಅಂತ ಹೇಳ್ತೇನೆ. और नए न्यूज़ों के लिए देखते रहिए अपना चैनल TV22 न्यूज़। लाइक करें, शेयर करें, सब्सक्राइब करें और बेल आइकन बटन दबाना ना भूलें।